ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ನಾನು ಸ್ಲೀವ್ಸನ್ನು ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು ತೋರಿಸ್ಕೊಟ್ಟಿದ್ದೆ ಅಲ್ವಾ. ಇವತ್ತು ನಾನು ಬಟ್ಟೆಲ್ಲೇ ಕಟ್ ಮಾಡಿಬಿಟ್ಟು ಮತ್ತು ಬಟ್ಟೆಗೆ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತಂದು ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಉಲ್ಟಾ ಸೀದಾ ಅಂದರೆ ಫ್ರಂಟು ಬೇಕು ನಾವು ಶೇಪ್ ತೊಗೊಂಡಿರ್ತೀವಲ್ವ, ಅದು ನಾವು ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ. ಯಾವ ರೀತಿ ತೆಗಿಬೇಕಪ್ಪ ಅಂತಂದರೆ, ನಾವು ಫೋಲ್ಡ್ ಮಾಡಿಬಿಟ್ಟು ಹೊಲ್ದಿರ್ತೀವಲ್ವ ಸಿಂಗಲ್ ಬ್ಲೌಸಿಗೆ, ಅದು ಎರಡೂ ಸೇಮ್ ಕಡೆ ಬಂದುಬಿಟ್ಟು ಈ ಥರ ಹಾಕ್ಕೋಬೇಕು. ಬಟ್ಟೆ ಹಾಕ್ಕೊಂಡು ನಾವು ಒಂದು ಸೈಡು ಶೇಪನ್ನು ತೆಗಿಬೇಕು. ನೋಡ್ತಾ ಇರ್ಬೋದು, ಈ ಥರ ಶೇಪ್ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ ನಿಮಗೆ ತೋರಿಸ್ಲಿಕ್ಕೆ ಅಂತ. ಇವಾಗ ಮತ್ತೆ ರಿಪೀಟ್ ತೋರಿಸ್ತಾ ಇದ್ದೀನಿ. ನೋಡಿದೆ ಅಲ್ವಾ, ಅವೆರಡೂ ನಾನು ಫ್ರಂಟಲ್ಲಿ ಬರೋಂಗೆ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೋಬೇಕು ಯಾವಾಗಲೂ. ಇವಾಗ ನಾನು ಸಾಲ್ಟೇಜ್ ಬರ್ತಾಯಿತ್ತು ಕಂಕ್ಳಿಗೆ, ಹಂಗಂದ್ಬಿಟ್ಟು ಬಟ್ಟೆ ಕೊಟ್ಕೊಂಡು ನಾನು ಸ್ಟಿಚ್ ಮಾಡಿ ಅದನ್ನೇ ಎತ್ತಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಪಟಾಪಟ್ ಅಂತ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ ಅಂತ. ಇವಾಗ ನಾನು ಫ್ರಂಟ್ ಕೂಡ ನಾನು ಶೇಪ್ ಇವಾಗ ತೆಗಿಯೋದು ಯಾವಾಗಲೂ ಅಷ್ಟೇ. ನಾನು ಕಟಿಂಗ್ ಮಾಡುವಾಗ ತೆಗಿಯಲ್ಲ, ಸ್ಟಿಚಿಂಗ್ ಎಲ್ಲ ಆದಮೇಲೆ ಇವಾಗ ಫ್ರಂಟು ನಾನು ಶೇಪನ್ನು ತಗೊತೀನಿ. ಈ ಥರ ಎರಡು ಸಮ ಮಾಡ್ಕೊಂಬಿಟ್ಟು ಒಂದು ಸಿಂಪಲ್ಲಾಗಿ ಮಾರ್ಕ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಶೇಪನ್ನು ತೆಗಿರಿ. ನೋಡಿದ್ರೆ ಅಲ್ವಾ, ನಾವು ಆಚೆ ಹಾಕಿರ್ತೀವಲ್ಲ, ಫಿಟ್ಟಿಂಗ್ ಬರುತ್ತೆ ಅಲ್ವ, ಕರೆಕ್ಟಾಗಿ ಅಲ್ಲಿಂದ ಒಂದು ಶೇಪ್ ಕೊಟ್ಕೊಬಿಟ್ಟು ಈ ಥರ ಒಂದು ಶೇಪನ್ನು ಫ್ರಂಟಲ್ಲಿ ರಿಮೂವ್ ಮಾಡ್ಕೊಳ್ಳಿ. ಜಾಸ್ತಿ ಎಲ್ಲ ತೆಗಿಯೋಕ್ಕೆ ಹೋಗ್ಬಿಡಿ. ಯಾಕಪ್ಪ ಅಂದರೆ ನಾವು ಆಲ್ರೆಡಿ 1 ಇಂಚಿಗೆ ನಾನು ಬ್ಯಾಕಲ್ಲಿ ಕಟ್ ಮಾಡ್ಕೊಂಡು ಒಂದು ಶೇಪ್ ಕೊಟ್ಬಿಟ್ಟು 1 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನಾನು ಶೇಪನ್ನು ತೆಗೆದಿರೋ ಅಂಥದ್ದು. 1.5 ಇಂಚ್ ತೊಗೊಂಡ್ರೆ ಏನಾಗುತ್ತಪ್ಪ ಅಂದರೆ ಬ್ಯಾಂಕಲ್ಲಿ ಸ್ವಲ್ಪ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಫ್ರಂಟಲ್ಲಿ ಜಾಸ್ತಿನೇ ರಿಮೂವ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪನ್ನು ನಾರ್ಮಲ್ ಶೇಪನ್ನು ಕೊಟ್ಕೊತೀನಿ. ಈ ಥರ ಎರಡು ಸಮ ಬರುತ್ತೆ ಇಲ್ವಂತ ಚೆಕ್ ಮಾಡ್ಕೋಬೇಕು ಯಾವಾಗಲೂ. ಫಸ್ಟು ಸಮ ಬಂದಿಲ್ಲ ಅಂದರೆ ಒಂಚೂರು ಹೆಚ್ಚು ಕಮ್ಮಿ ಬಂತಂದರೆ ಸ್ವಲ್ಪ ಯಾವುದು ಹೆಚ್ಚಿರುತ್ತೋ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಏನು ಅಡ್ಡಿ ಇಲ್ಲ, ತೊಂದರೆ ಆಗೋಲ್ಲ. ತುಂಬ ಡಿಫ್ರೆನ್ಸ್ ಎಲ್ಲ ಬರೋಕ್ಕೆ ಹೋಗ್ಬಾರ್ದು, ಬಂದರೆ ಬ್ಲೌಸು ಕೆಡೋ ಚಾನ್ಸಸ್ ತುಂಬ ಇರುತ್ತೆ. ನೋಡ್ತಾ ಇರ್ಬೋದು, ಇವಾಗ ನಾನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋದನ್ನು ತೋರಿಸೋಣ ಅಂತಂದ್ಬಿಟ್ಟು. ಫ್ರೆಂಡ್ಸ್, ಹಂಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಏನಪ್ಪ ಇವರು ರಿಪೀಟು ಪದೇ ಪದೇ ಎಲ್ಲ ವೀಡಿಯೋದಲ್ಲಿ ಹಿಂಗೆ ಹೇಳ್ತಾರಂತ ಅಂದ್ಕೋಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಂಗೆ ನೋಡಿಬಿಡಿ, ಸಾಕಷ್ಟು ಜನ ಹಂಗೆ ನೋಡ್ತಾ ಇದ್ದಾರೆ, ಬರೀ ಒಂದು ಲೈಕ್ ಕೂಡ ಕೊಡ್ತಾ ಇಲ್ಲ. ಇರಲಿ, ಲೈಕ್ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ ಅಂತ ಒಂದು ಲೈಕ್ ಕೇಳ್ತಾ ಇರೋದು ಅಷ್ಟೇ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಇವಾಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಾ. ಅಂದರೆ ಸ್ಲೀವ್ಸ್ಗೆ ಬಂದು ನಾನು ಯಾರಾದರೂ ಅಷ್ಟೇ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಯಾಕಪ್ಪ ಅಂದರೆ ಬಿಚ್ಕೋಬಾರ್ದು ಅಲ್ವಾ, ಅದಕ್ಕೋಸ್ಕರ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡಿ. ಒಂದು ಟಕ್ಸ್ ಪಾಯಿಂಟ್ಗಳಿಗೆ ಸಿಂಗಲ್ ಸ್ಟಿಚ್ ನಡೆಯುತ್ತೆ, ಬಟ್ ಬ್ಲೌಸು ಅಂದರೆ ಸ್ಲೀವ್ಸ್ಗಳಿಗೆ ಮಾತ್ರ ನಾವು ಡಬಲ್ ಸ್ಟಿಚ್ಚನ್ನು ಹಾಕಲೇಬೇಕು. ಪೈಪಿಂಗ್ ಎಲ್ಲ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ. ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ಮುಗೀತು ಬ್ಲೌಸು. 1 ಅವರಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಕರೆಕ್ಟಾಗಿ ಭುಜ ಏನು ಕರೆಕ್ಟಾಗಿರುತ್ತೆ ಅಲ್ವಾ, ಅದು ಕೂಡ ನಾವು ನಾಚ್ ಹಾಕೊಂಡಿರ್ತೀವಿ ಮಿಡ್ಲಲ್ಲಿ ಸ್ಲೀವ್ಸ್ಗೆ. ಎರಡೂ ಸೇಮ್ ಬರೋ ರೀತಿ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿದ್ರಿ ಅಲ್ವಾ, ಅಟ್ಯಾಚ್ ಮಾಡಿದ ನಂತರ ಈ ಥರ ಫಿನಿಶಿಂಗ್ ಆಯಿತು. ಇವಾಗ ಸೈಡಲ್ಲಿ ಒಂದು 3 ಇಂದ 4 ಜಾಸ್ತಿ ಆಯಿತು, 3 ಹೊಲಿಗೆ ಹಾಕೊಂಬಿಡಿ ಸಾಕಾಗುತ್ತೆ. ನೋಡೋಣ, ನಾನು 3 ಇಂದ 4 ಹಾಕೋಣ ಅಂದ್ಕೊಂಡು ಹೊಲಿಗೆ ಹಾಕ್ತಾಯಿದ್ದೀನಿ. ನಾವು ಕೂಸೋಕ್ಕಿಂತ ಮುಂಚೆನೇ ನಾವು ಅಡ್ವಾನ್ಸಾಗೆಲ್ಲ ನೋಡ್ಕೋಬೇಕು, ಇದು ಕರೆಕ್ಟ್ ಬರ್ತಾ ಇದೆಯಾ ಇಲ್ಲ ಅಂತ ಅಂದ್ಬಿಟ್ಟು. ಆರ್ಮಲ್ ಶೇಪ್, ಯಾಕಪ್ಪ ಅಂದರೆ ಕೆಳಗಡೆ ಫ್ರಂಟು ಬ್ಯಾಕು ಸ್ವಲ್ಪ ವೇರಿಯೇಷನ್ ಬಂದ್ರೂ ನಮಗೆ ಪ್ಲಸ್ ಮಾರ್ಕ್ ಅನ್ನೋದು ನಮಗೆ ಸಿಗೋದಿಲ್ಲ. ಸ್ಲೀವ್ಸ್ ಅಟ್ಯಾಚ್ ಮಾಡಿದ ಮೇಲೆ ಕಂಕ್ಳು ಕರೆಕ್ಟಾಗಿ ಕೂರಬೇಕು, ಒಂದೇ ಸಮ ಕೂರಬೇಕು. ಅದನ್ನು ಅವಾಗ ನಾವು ಚೆಕ್ ಮಾಡಬೇಕಾಗುತ್ತೆ. ಈ ಥರ ಏನು ಮಾರ್ಕ್ ಮಾಡಿದ್ದೀವಲ್ವ, ಅಲ್ಲಿಗೆ ಒಂದು ಕರೆಕ್ಟ್ ಹಾಕೊಂಬಿಡಿ. ಆಮೇಲೆ ಬ್ಲೌಸನ್ನು ಹಿಡಿದ್ಬಿಟ್ಟು